ಹರ್ ಹರ್ ಮಹಾದೇವ್ ಸ್ನೇಹಿತರೆ, ಇವತ್ತು ನಾವು ಮಸೂರಿಯಲ್ಲಿ 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಸೊ ಮಸೂರಿಯಲ್ಲಿ ಇವತ್ತು ನಾವು ಸಂತೂರ ಮಾತಾದೇವಿ ಹೋಗ್ತಾ ಇದ್ದೀವಿ. ಇದು ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧ ದೇವಸ್ಥಾನ, ಅದರ ಗೇಟ್ ಇದು. ಸೊ ಈ ಮೂಲಕವೇ ನಾವು ಈಗ ಈ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈ ದೇವಸ್ಥಾನದ ಒಂದೊಂದು ಮಾಹಿತಿಯನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಇದು ಸಂತೂರು ಮಾತಾ ದೇವಸ್ಥಾನ ಮಸೂರಿ ಸೆಂಟ್ರಲ್ಲಿಂದ, ಮಸೂರಿ ಏನು ಮಧ್ಯಭಾಗದಿಂದ ಹೆಚ್ಚು ಕಡಿಮೆ 12 ಕಿಲೋಮೀಟ್ರ್ ದೂರ ಇದೆ. ಇಲ್ಲೇನೋ ಕೆಲಸ ಬೇರೆ ನಡೀತಾ ಇದೆ, ಅಲ್ಲಿ ಮುಂದೆ ಬರೆದಿದ್ದಾರೆ ಸಂತೂರು ಮಾತಾ ದೇವಿ ಅಂತ. ಅಲ್ಲಿ ಮುಂದೇನೋ ಬಿಳಿ ಗೋಪುರ ಕಾಣ್ತಾ ಇದೆಯಲ್ಲ, ಅಲ್ಲಿ ನೋಡಿ, ಅಲ್ಲಿ ಆ ಬಿಳಿ ಗೋಪುರ ಕಾಣ್ತಾ ಇದೆಯಲ್ಲ, ಅದುವೇ ಸಂತೂರ ಮಾತಾ ದೇವಸ್ಥಾನ. ಇದು ಒಂದು 12 ಕಿಲೋಮೀಟ್ರ್ ದೂರ ಇದೆ ಮಸೂರಿ ಮಧ್ಯಭಾಗದಿಂದ. ಇಲ್ಲಿ ಹಾಕಿದ್ದಾರೆ ನೋಡಿ ಹಿಂದಿಯಲ್ಲಿ, ಸಂತೂರು ಮಾತಾ ಕಾ ಭವ್ಯ ದರ್ಶನ್ ಕಿಲಿ, ಅಂದರೆ ಇಲ್ಲಿ ದೇವಿಯ ಫೋಟೋ ಕೂಡ ಇದೆ. ಆ ದೇವಸ್ಥಾನದ ಒಂದು ಚಿತ್ರಣ ಇಲ್ಲಿದೆ. ಸೊ ಅದೇ ದೇವಸ್ಥಾನ ನೋಡೋಕ್ಕೆ ನಾವೀಗ ಮುಂದೆ ಹೋಗ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದ ಹಾಗೆ 12 ಕಿಲೋಮೀಟ್ರ್ ದೂರ ಇದೆ. ಇನ್ನೊಂದು ವಿಷಯ, ಮಸೂರಿ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗ್ತಾಯಿತ್ತು. ಹೆಚ್ಚು ಕಡಿಮೆ ಇದು ಸಮುದ್ರ ಮಟ್ಟಕ್ಕಿಂತ 6500 ಅಡಿ ಎತ್ತರದಲ್ಲಿ ಇದೆ ಇದು. ಅಂದರೆ ನಾವು ಹೆಚ್ಚು ಕಡಿಮೆ 7000 ಅಡಿ ಎತ್ತರದಲ್ಲಿ ಇದ್ದೀವಿ ನಾವೀಗ. ಅಲ್ಲಿಯೇ ಇರುವಂತಹದ್ದು ಒಂದು ಈ ದೇವಸ್ಥಾನ. ಇಲ್ಲಿ ಬಟ್ಟೆಗಳ ಅಂಗಡಿ ಕೂಡ ಇದೆ. ಹ್ಯಾಂಡ್ಲೂಮ್ಸ್, ಸಂತೂರ ಹ್ಯಾಂಡ್ಲೂಮ್ ಮಸೂರಿ. ಸೊ ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಪ್ರಸಾದಗಳು ಕೂಡ ಇದೆ. ಇಲ್ಲಿ ಪಾರ್ಕಿಂಗ್ ಮಾಡಲು ಕೂಡ ಜಾಗ ಇದೆ. ಆದರೆ ನಾವು ಹೊರಗಡೆನೇ ನಾವು ಟ್ಯಾಕ್ಸಿ ಮೂಲಕ ಬಂದಿದ್ದರಿಂದ ಅಲ್ಲಿ ಟ್ಯಾಕ್ಸಿನ ಸ್ಟಾಪ್ ಮಾಡಿ ಈಗ ನಾವು ಮುಂದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಲು ಹೆಚ್ಚು ಕಮ್ಮಿ ನನಗನ್ನಿಸುತ್ತೆ ಒಂದು 5 ರಿಂದ 10 ನಿಮಿಷ ಆಗ್ಬೋದು ಮ್ಯಾಕ್ಸಿಮಮ್. ಮನೆ ಈ ಟ್ರೆಕ್ಕನ್ನು ಮಾಡ್ತಾ ನಾವು ಬೆಳಗ್ಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಮುಂದೆ ಒಂದು ವಾಟರ್ ಫಾಲ್ಸ್ ಹೋಗ್ತಾ ಇದ್ದೀವಿ. ಅದನ್ನು ಕೆಂಪ್ಟಿ ಫಾಲ್ಸ್ ಅಂತ ಕರೀತಾರೆ. ಈ ಟ್ರೆಕ್ ಮಾಡೋ ಮೂಲಕ ನಾವು ಸಂತೂರ ಮಾತಾ ದೇವಸ್ಥಾನವನ್ನು ನೋಡ್ಬೋದು. ಈಗ ನಾವು ಸಂತೂರ ಮಾತಾ ದೇವಸ್ಥಾನಕ್ಕೆ ಅರ್ಧ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿಂದ ಒಂದು ಅದ್ಭುತವಾದಂತಹ ನೋಟ ಕಾಣ್ತಾ ಇತ್ತು. ಸ್ಟಾಪ್ ಮಾಡಿ ನಿಮಗೆ ಇಲ್ಲಿಯ ಒಂದು ನೋಟವನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಬೆಟ್ಟಗಳ ಮೇಲೆ ನೋಡಿ, ಅಲ್ಲಲ್ಲೇ ಹೋಟೆಲ್ಗಳು ಎತ್ಕೊಂಡ್ಬಿಟ್ಟಿದ್ದಾವೆ. ಕೆಲವೊಂದು ಮನೆಗಳು, ಹೋಮ್ ಸ್ಟೇಗಳು ಈ ರೀತಿ ತುಂಬ್ಕೊಂಡ್ಬಿಡ್ತಾ ಇದೆ. ಅಲ್ಲೂ ಕೂಡ ನಿಮಗೆ ಜಂಗುಳ ಜಾಸ್ತಿನೇ ಕಾಣ್ತಾ ಇದೆ. ಯಾಕಂದರೆ ಈಗ ಮಸೂರಿ ಒಂದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಈಗ ಕಾಶ್ಮೀರದಲ್ಲಿ ಹಲವಾರು ಅತ್ಯಾಚಾರಗಳು, ಅನ್ಯಾಯ, ಆಮೇಲೆ ಈ ಟೆರ್ರಿಸ್ಟ್ ಅಟ್ಯಾಕ್ಗಳು ಹೆಚ್ಚಾಗ್ತಿರೋದ್ರಿಂದ ಜನ ಈಗ ಅಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಎವ್ರಿಬಡಿ ವಾಂಟ್ಸ್ ಟು ಬಾಯ್ಕಾಟ್ ಕಾಶ್ಮೀರ್. ಅಂದರೆ ಕಾಶ್ಮೀರನ್ನು ಎಲ್ಲ ಭಾರತೀಯರು ನಾವು ಇದು ಮಾಡಬೇಕು, ನಿರ್ಬಂಧವನ್ನು ವಿಧಿಸಬೇಕು. ಯಾಕಂದರೆ ಅಲ್ಲಿ ಜನಕ್ಕೆ ಬುದ್ಧಿ ಕಲಿಸ್ಬೇಕಾಗಿದೆ, ಅದು ಇಂಪಾರ್ಟೆಂಟು. ಯಾಕಂದರೆ ನೀವು ಅಂಥ ಆತಂಕವಾದಿಗಳಿಗೆ ಸಹಾಯ ಮಾಡ್ತೀರಾ, ಆತಂಕವನ್ನು ಸೃಷ್ಟಿಗೆ ಸಹಾಯ ಮಾಡ್ತೀರಾ ಅಂದರೆ ನಿಮಗೂ ಕೂಡ ತಕ್ಕ ಬುದ್ಧಿ ಕಲಿಬೇಕು. ಅಲ್ಲಿ ನಿಮಗಂತ ಟೂರಿಸ್ಟ್ಗಳಿಂದ ಸಿಗ್ತಿರೋಂತಹ ಏನು ವ್ಯವಹಾರ ದುಡ್ಡಾಗಲಿ ನಿಮಗೆ ಇನ್ಮೇಲೆ ಸಿಗೋದಿಲ್ಲ. ನೀವು ಬಡವರಿದ್ರಿ, ಬಡವರಾಗಿ ಉಳಿತೀರಾ ಅಂತ ಸಂದೇಶವನ್ನು ನಾವು ಕೊಡಬೇಕು. ನಾನು ಆ ಸಂತೂರ ದೇವಿಯಲ್ಲಿ ಅದನ್ನೇ ಕೇಳ್ತೀನಿ. ಇಲ್ಲಿ ಕೋತಿಗಳ ಹಾವಳಿ ಕೂಡ ಜಾಸ್ತಿ ಇದೆ ನೋಡಿ. ಇಲ್ಲಿ ಲಂಗೂರುಗಳು ಜಾಸ್ತಿ ಇದೆ, ಹೆಂಗೆ ಓಡಾಡ್ತಾ ಇದೆ ನೋಡಿ. ಅಲ್ಲಿ ಪಾಪ ಏನೇನು ಸಿಗುತ್ತೋ ತಿಂತಾಯಿದ್ದಾವೆ. ಕೋತಿಗಳಿಗೆ ಒಂಥರ ಈ ಒಂದು ಕಾಡಿನಲ್ಲಿ ತಮಗೆ ಇಷ್ಟವಾದಂತಹ ಹಣ್ಣುಗಳ ಹಂಪುಗಳನ್ನು ತಿಂತಾವೆ. ಆಮೇಲೆ ಇಲ್ಲಿ ಬರುವಂಥ ಭಕ್ತಾದಿಗಳಿಂದ ಏನು ಪ್ರಸಾದನ ಅವು ಕೂಡ ಎಕ್ಸ್ಪೆಕ್ಟ್ ಮಾಡ್ತವೆ. ಜೊತೆಗೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ಅಲ್ಲಲ್ಲೇ ಆಸನಗಳನ್ನು ಮಾಡಿದ್ದಾರೆ. ಯಾಕಂದರೆ ಸ್ವಲ್ಪ ಹೆಕ್ಟಿಕ್, ಅಂದರೆ ಕಷ್ಟದಾಯಕರಂಥ ಟ್ರೆಕ್ ಇದೆ. ಅಂಥ ಏನು ಕಷ್ಟ ಏನಿಲ್ಲ, ಮಾಡ್ರೇಟ್ ಅಂತ ಹೇಳ್ಬೋದು. ಆದರೂ ಪಾಪ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಆ ಥರ ಚೇರ್ಗಳನ್ನ ಮಾಡಿದ್ದಾರೆ. ವಾವ್, ನಾವು ಈಗ ಸಂತೂರು ಮಾತಾ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಒಂದು ಕಡೆ ಸ್ಟಾಪ್ ಆಗಿದ್ದೀವಿ. ಸ್ವಲ್ಪ ಇಲ್ಲಿ ಕೆಲವೊಂದು ವ್ಯೂ ಪಾಯಿಂಟ್ಸ್ ಇದೆ, ಆ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀನಿ. ಆ ವ್ಯೂ ಪಾಯಿಂಟಿಂದ ನಿಮಗೆ ಅದ್ಭುತವಾದಂತಹ ನೋಟ ಕೂಡ ಕಾಣ್ತಾ ಇದೆ.
ಆದರೆ ಬೇಜಾರಾಗುವಂಥ ವಿಷಯ ನೋಡಿ, ನಿಮಗೆ ಸ್ವಲ್ಪ ಝೂಮ್ ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು, ಅಲ್ಲಿ ನೋಡಿ ಎಷ್ಟು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿದೆ. ಆ ಲ್ಯಾಂಡ್ ಸ್ಲೈಡ್ ಆದರೂ ಕೂಡ ಅದರ ಕೆಳಗಡೆನೇ ಈಗ ಒಂದು ಹೋಟೆಲ್ ಬರ್ತಾ ಇದೆ. ಎಷ್ಟು ಅಪಾಯ ಅದರಲ್ಲಿದೆ ಅಂದರೆ ನೀವೇ ನೋಡಿ, ಇಲ್ಲಿ ಎಂಥ ಲ್ಯಾಂಡ್ ಸ್ಲೈಡ್ ಇದು. ಈ ಥರ ಲ್ಯಾಂಡ್ ಸ್ಲೈಡ್ಗಳು ಇಲ್ಲಿ ಯಾವಾಗಲೂ ನಡೀತಾನೆ ಇರುತ್ತವೆ. ಆದರೂ ಜನ ಹೆದರೋದಿಲ್ಲ. ಅದರ ಕೆಳಗಡೆನೇ ಈ ಒಂದು ನೋಡಿ, ಅಲ್ಲೂ ನೋಡಿದರೆ ಹೆದರಿಕೆ ಆಗುತ್ತೆ ನನಗೆ. ಅಂಥ ಒಂದು ಪೂರಾ ಒಂದು ಏನೋ ಅಲ್ಲಿ ಒಂದು ಊರೇ, ಚಿಕ್ಕ ಊರೇ ಅಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಯಾವ ಟೈಮಲ್ಲಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಇಡೀ ಪರ್ವತವೇ ಕೆಳಗೆ ಬಂದರೂ ಹೇಳೋಕ್ಕಾಗೋದಿಲ್ಲ. ನಾವು ಕೂರ್ಗಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಥರ ನೋಡಿದ್ದೀವಿ. ಆದರೆ ಏನು ಮಾಡಬೇಕು, ಜನಗಳಿಗೆ ತಮ್ಮ ಜೀವನವನ್ನು ನಡೆಸಬೇಕು. ಹೆದರಿಕೆ ಇಲ್ಲದೇ ಇಂಥ ಜಾಗದಲ್ಲಿ ಜೀವನವನ್ನು ಮಾಡ್ತಾ ಇರೋದ್ರಿಂದ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ಬೋದು. ಆದರೆ ಇಂತಹ ಒಂದು ಸುಂದರವಾದ ತಾಣ ನಿಜಕ್ಕೂ ತುಂಬಾ ಖುಷಿಯಾಗುತ್ತೆ ನೋಡೋಕ್ಕೆ. ಆದರೆ ಅಷ್ಟೇ ಡೇಂಜರಸ್ ಆಗಿದೆ. ಅಲ್ಲಿ ನೋಡಿ, ಅಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಕೂಡ ಇಲ್ಲಿ ನಾನು ನಿಮಗೆ ಹೊಸಸ್ತೀನಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಅಲ್ಲಿ ದೇವಸ್ಥಾನ ಇದೆ. ಅದು ಏಕ್ದಮ್ ಒಂದು ಕಂದಕದಲ್ಲಿ ಕಾಣ್ತಾ ಇದೆ. ಮುಂದೆ ಅದ್ರ ಕೆಳಗಡೆನೇ ಒಂದು ನದಿ ಹರಿತಾ ಇದೆ. ಅದು ಯಾವ ನದಿ ಅಂತ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಇಲ್ಲಿ ಕಂದಕ ಬೆಟ್ಟ ಗುಡ್ಡಗಳ ಮಧ್ಯೆ ಅಲ್ಲಿ ವ್ಯವಸಾಯನ ಕೂಡ ಮಾಡ್ತಾಯಿದ್ದಾರೆ. ರೈತರು ಕೂಡ ಇದ್ದಾರೆ. ರೋಡುಗಳಿದೆ, ಮನೆಗಳಿದೆ. ಹಾಗೆ ಅದ್ಭುತವಾದ ಸುಂದರ ನೋಟ ಕೂಡ ಪ್ರಕೃತಿಯ ಮಧ್ಯದಲ್ಲಿ. ಬನ್ನಿ ಈಗ ಸಂತೂರು ಮಾತಾ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋಣ. ಈಗ ನಾವು ಕೊನೆಗೆ ಘಟ್ಟಕ್ಕೆ ಬಂದಿದ್ದೀವಿ, ದೇವಸ್ಥಾನದ ಕೊನೆಯ ಘಟ್ಟಕ್ಕೆ. ಈ ಒಂದು ಅದ್ಭುತ ನೋಟ ನೋಡ್ತಾ ನಿಮಗೆ ದೇವಸ್ಥಾನದ ಪರಿಚಯನ ಕೂಡ ಮಾಡ್ತೀನಿ. ಸಂತೂರು ಮಾತಾ ದೇವಸ್ಥಾನ. ಸ್ನೇಹಿತರೆ, ನೀವು ಮಸೂರಿ ಇದನ್ನು ಗ್ರಾಮ ದೇವತೆ ಹಾಗೆ ನೋಡ್ತಾರೆ. ಯಾಕಂದರೆ ಹಿಂದೆ 2013ರಲ್ಲಿ ಹೆಚ್ಚು ಕಡಿಮೆ ಹಿಮಾಲಯದ ಪ್ರದೇಶದಲ್ಲಿ ಕೇದಾರನಾಥ, ಬದ್ರಿನಾಥ, ಋಷಿಕೇಶು, ಹರಿದ್ವಾರದಲ್ಲಿ ಪ್ರಳಯ ಬಂದಾಗ, ಆಮೇಲೆ ಏನು ಮೇಘಸ್ಫೋಟವಾದಾಗ ಮಸೂರಿಯನ್ನು ರಕ್ಷಿಸಿದ್ದೇ ಈ ತಾಯಿ ಅಂತ ಹೇಳ್ತಾರೆ. ಅದಕ್ಕೆ ಈ ತಾಯಿಯನ್ನು ಇಲ್ಲಿ ಜನರು ನಂಬ್ತಾರೆ ನೋಡಿ. ಜೈ ಅಂಬಾಮ, ಸಂತೂರು ಮಹಾದೇವಿ. ಈಗ ಕೆಳಗಡೆ ಬಂದರೆ ಇಲ್ಲಿ ನಮಗೆ ಇಲ್ಲಿ ನೋಡಿ ಯಾವ ಥರ ಇಲ್ಲಿ ಚುನ್ನಿಗಳನ್ನು ಕಟ್ಟಿದ್ದಾರೆ. ಇದು ಭದ್ರಕಾಳಿಯ ಒಂದು ದೇವಸ್ಥಾನ ಬರೆದಿದ್ದಾರೆ ಇಲ್ಲಿ, ಕಾಳಮಾತಾ ಅಂದ್ಬಿಟ್ಟು. ಕಾಳಿ ಮಾತಾ ದೇವಸ್ಥಾನ ಇದು. ಕೆಳಗಡೆ ಬಂದರೆ ಇಲ್ಲೇ ಇರೋದು. लेकिन हुआ तो खैर वो जो होना था वो तो हो ही है, लेकिन एक ऐसी चीज़ पहली बार मनुष्य ने जो देखी है ना, बड़ी अजीब सी चीज़ थी। क्योंकि अब टूरिस्ट आने लगा ना, कौन कर रहा है दिहाड़ी मजदूर। देखो ये सारे होटल ही होटल तो है, बहुत पैसा के लिए भी तो चाहिए अनाज। नहीं, अनाज बहुत है, इधर नीचे से ले आते हैं। मसूरी एक ऐसा स्टेशन है कि यहाँ तो लॉकडाउन में इतना खाना दिया ना, लॉकडाउन में बहुत कमी नहीं हुई अनाज की, भर भर के अनाज दिया गवर्नमेंट ने। बहुत एक ही लेडीज 6 ठीक है, वो चले गया ऊपर हाथी पाँव। अच्छा, ये उसकी तले पे आ गया, हम तले पे से बोलते तला, जड़ पे हम इसके। भैया नंबर नोट कर लो सर, जहाँ पे उतारूंगा ना, जब आप घूम के आ जाएंगे तब मुझे फ़ोन करना, तब मैं आऊँगा आपको, क्योंकि यहाँ पे तो बहुत महंगी पार्किंग है। आगे लगाऊंगा, कौन देगा इतना पैसा है। नंबर नोट कर लो, 89। कौन सा नंबर? 8958। किसका नंबर? आपका नंबर है ना? है मेरा। किसने दिया? वो अलग है क्या आपका? मेरा नंबर वो नहीं, मेरा मोबाइल नंबर लो ना। ठीक है ठीक है, मेरे पास नंबर है ना। मेरा नहीं होगा ना। नहीं, आपने फ़ोन किया था ना सुबह। वो
वो तो मैं अच्छा आपने उठाया था हाँ, हाँ। 8958 एक मिनट मैं देखता हूँ देखिए मुझे तो ऐसा लगा वो गार्ड के पास तो नहीं है वो नंबर ಹರ್ ಹರ್ ಮಹಾದೇವ್ ಸ್ನೇಹಿತರೆ, ಈಗ ನಾವು ಮಸೂರಿಯಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಕೆಂಪ್ಟಿ ಫಾಲ್ಸ್ಗೆ ಬಂದಿದ್ದೀವಿ. ಇಲ್ಲೆಲ್ಲ ಜನ ಹೋಗ್ತಾ ಇದ್ದಾರೆ ನೋಡಿ, ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಕೆಂಪ್ಟಿ ಫಾಲ್ಸ್ಗೆ ನಾವು ಹೋಗ್ತಾ ಇರೋದು. ಸೊ ನಾವು ಕೂಡ ಈಗ ಅಲ್ಲಿ ಬರೆದಿದ್ದಾರೆ ಹಿಂದಿಯಲ್ಲಿ ಕೆಂಪ್ಟಿ ಫಾಲ್ ಪೈದಲ್ ಮಾರ್ಗ್ ಅಂತ. ಅಂದರೆ ಇಲ್ಲಿ ಎರಡು ನೀವು ಟೈಪ್ ಹೋಗ್ಬೋದು. ಒಂದು ನಡ್ಕೊಂಡು ಹೋಗ್ಬೋದು ಅಂದರೆ ಪೈದಲ್ ಮಾರ್ಗ್, ಇನ್ನೊಂದು ರೋಪ್ ವೇ. ಎರಡು ಮುಖಾಂತರ ನಾವು ಹೋಗ್ಬೋದು. ಈಗ ನಾವು ಇಲ್ಲಿ ಮೆಟ್ಟಿಲುಗಳ ಮೂಲಕ ನಡ್ಕೊಂಡು ಹೋಗೋ ದಾರಿಗೆ ಬಂದಿದ್ದೀವಿ. ಅಕ್ಕಪಕ್ಕ ನಿಮಗೆ ನೂರಾರು ಶಾಪ್ಸ್ಗಳು ಕಾಣ್ಬೋದು. ಎಲ್ಲ ಥರದ ಸಾಮಾನುಗಳು ನಿಮಗೆ ಇಲ್ಲಿ ಸಿಗುತ್ತೆ. ಜೊತೆಗೆ ಇಲ್ಲಿ ಫಾಲ್ಸ್ನಲ್ಲಿ ನೀವು ಆಟ ಆಡೋಕ್ಕೆ ಏನಾದರೂ ಬೇಕು ಅಂದರೆ ಅದು ಕೂಡ ಇಲ್ಲಿ ಸಿಗುತ್ತೆ. ಲೈಕ್ ಟ್ಯೂಬ್ಸ್ಗಳು ಅದು ಎಲ್ಲ ಸಿಗ್ಬೋದು. ಮಕ್ಕಳಿಂದ ಹಿಡಿದು ಹೆಣ್ಮಕ್ಳಿಗೆ ಗಂಡಸರಿಗೆ ಏನೇನು ಬೇಕು ಸಾಮಾನುಗಳೆಲ್ಲ ಸಿಗುತ್ತೆ ಇಲ್ಲಿ. ಬ್ಯಾಗ್ಗಳನ್ನ ನೋಡ್ತಾ ಇದ್ದೀರಾ, ಸನ್ ಗ್ಲಾಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ಶಾಪಿಂಗ್ ಮಾಡಿಕೊಂಡು ನೀವು ಇಲ್ಲಿಂದ ಮುಂದೆ ಹೋಗ್ಬೋದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಸೂರಿ ಮತ್ತು ಡೆಹ್ರಾಡೂನು ಶಾಲ್ಗಳಿಗೆ ತುಂಬಾ ಫೇಮಸ್ಸು. ಕಾರಣ ಇಲ್ಲಿ ಚಳಿ ಇರೋದರಿಂದ ತುಂಬಾ ಫೇಮಸ್ಸು. ಬನ್ನಿ ಮುಂದೆ ಮೆಲ್ಲಗೆ ನಾವು ಈಗ ಕೆಂಪ್ಟಿ ಫಾಲ್ಸ್ ಹತ್ರ ಹೋಗುವ ಒಂದು ಪ್ರಯತ್ನ ಮಾಡೋಣ. ಇಲ್ಲೇನೋ ಗೇಮ್ ಕಾರ್ನರ್ ಅಂತಲೂ ಬರೆದಿದ್ದಾರೆ. ಇಲ್ಲೆಲ್ಲ ಬಲೂನ್ಗಳನ್ನು ಇಟ್ಟು ಹೆಂಗೆ ಚಿಕ್ಕ ಮಕ್ಕಳೆಲ್ಲ ಹೊಡಿತಾರೋ, ಅಂದರೆ ಬಂದೂಕನ್ನು ರೈಫಲ್ಗಳನ್ನ ಹಿಡ್ಕೊಂಡು ಹೊಡೆಯೋದು, ಆಟಗಳು ಕೂಡ ಇದ್ದಾವೆ ಇಲ್ಲಿ. ತುಂಬ ರಶ್ ಇದೆ ಇವತ್ತು, ಸಂಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇದೆ. ಈಗ ನಾವು ಮುಂದೆ ನಡ್ಕೊಂಡು ಬಂದ್ವಿ. ಇದು ರೋಪ್ ವೇ ಮಾರ್ಗ ಇದೆ. ನೀವು ರೋಪ್ ವೇ ಮೂಲಕನೂ ಹೋಗ್ಬೋದು. ಪ್ರತಿ ಟಿಕೆಟ್ಗೆ 250 ರೂಪಾಯಿ ಆಗುತ್ತೆ. ಹಿಂಗೆ ಕೆಳಗಡೆ ಹೋದರೆ ನೀವು ನಡ್ಕೊಂಡು ಕೂಡ ಹೋಗ್ಬೋದು. ಸೊ ಎರಡಾದ್ರಲ್ಲಿ ಒಂದು ಆಪ್ಷನನ್ನು ಚೂಸ್ ಮಾಡ್ಬೋದು. ನಡ್ಕೊಂಡು ಹೋಗ್ಬೋದು ಅಥವಾ ಇಲ್ಲಿ 250 ಕೊಟ್ಟು ರೋಪ್ ವೇ ಮೂಲಕನೂ ಹೋಗ್ಬೋದು. ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ಅಂತ ಟೈಮ್ ಬರೆದಿದ್ದಾರೆ. ಬನ್ನಿ ನಾವು ರೋಪ್ ವೇ ಮೇಲೆ ಹೋಗೋದು ಬೇಡ, ನಾವು ಆರಾಮಾಗಿ ನಡ್ಕೊಂಡು ಈ ಕಡೆ ಟ್ರೆಕ್ ಆದಂಗೆ ಆಗುತ್ತೆ, ಎರಡೂ ಆಗುತ್ತೆ. ಸೊ ನಾವೀಗ ನಡ್ಕೊಂಡು ಹೋಗೋದನ್ನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬನ್ನಿ ನಡ್ಕೊಂಡು ಹೋಗೋಣ. ಈಗ ನಾವು ಸರಿಸುಮಾರು ಒಂದು 100-150 ಮೆಟ್ಲುಗಳನ್ನ ನಡ್ಕೊಂಡು ಬಂದಿದ್ದೀವಿ. ಸೊ ಅಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ, ಈಗ ರೋಪ್ ವೇ ಅಂದರೆ ನೋಡಿ ಕೇಬಲ್ ಕಾರ್ ಹೆಂಗೆ ಬರ್ತಾ ಇದೆ ಈಗ. ಸೊ ಆ ಕೇಬಲ್ ಕಾರ್ ಮೂಲಕನೂ ನೀವು ಹೋಗ್ಬೋದು. ಜೊತೆಯಲ್ಲೇ ಕೇಬಲ್ ಕಾರ್ಗಳು ಬರ್ತಾ ಇದ್ದಾವೆ ನೋಡಿ. ಎಷ್ಟು ಮನೆಗಳನ್ನು ಕಟ್ಟಿದ್ದಾರೆ ಮಾತ್ರ. ನಿಜ ಹೇಳ್ತೀನಿ, ತುಂಬಾ ಅಂದರೆ ತುಂಬಾ ಡೇಂಜರಸ್ ಅನಿಸುತ್ತಪ್ಪ ಇದು. ಸೊ ಒಂದು ಕಡೆ ಏನಾದರೂ ಸ್ಲೈಡ್ ಆಯಿತು ಅಂದರೆ ತುಂಬಾ ಕಷ್ಟ. ನೋಡಿ, ಈ ಒಂದು ಕೇಬಲ್ ಕಾರಲ್ಲಿ ಒಬ್ಬರಿಗೆ ಹೋಗಿ ಬರೋಕ್ಕೆ ನಿಮಗೆ 250 ರೂಪಾಯಿ ಆಗುತ್ತೆ. ಸೊ ಹೆಚ್ಚು ಕಡಿಮೆ ಅಲ್ಲಿಂದ ನೋಡಿ ಈ ಕೇಬಲ್ ಕಾರಲ್ಲಿ ಜನ ಹೋಗ್ತಾ ಇದ್ದಾರೆ. ಅಲ್ಲಿ ಮುಂದೆ ಕಾಣ್ತಾ ಇರೋದೇ ನಿಮಗೆ ಕೆಂಪ್ಟಿ ಫಾಲ್ಸು. ಸೊ ಕೇಬಲ್ ಕಾರ್ ಎಂಡ್ ಆಗೋದೇ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ನೋಡಿ ಇನ್ನೊಂದು ಕೇಬಲ್ ಕಾರ್ ಬರ್ತಾ ಇದೆ ಈಗ. ಸೊ ಹಿಂಗೆ ಕೆಳಗೆ ಹೋಗೋದು ಅಲ್ಲಿ ಮತ್ತು ಮೇಲೆ ಬರೋದು. ಅಲ್ಲಿ ಮುಂದೆ ಕಾಣ್ತಾ ಇರೋದು ನಿಮಗೆ ಕೆಂಪ್ಟಿ ಫಾಲ್ಸು. ಅಲ್ಲಿ ಕಾಣ್ತಾ ಇದೆ ನೋಡಿ, ಝೂಮ್ ಮಾಡಿ ನೋಡಿ. ಸೊ ಈಗ ಕೆಳಗಿಂದನೂ ಕೂಡ ಈ ಕೇಬಲ್ ಕಾರು ಮೇಲೆ ಹೋಗ್ತಾ ಇದೆ. ಸೊ ನೀವು ನಡ್ಕೊಂಡಾದರೂ ಹೋಗ್ಬೋದು. ಇನ್ನೇನಿಲ್ಲ, ಬಂದೇ ಬಿಡ್ತೀಗ, ಏನು ದೂರ ಏನಿಲ್ಲ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಬಂದೇ ಬಿಡ್ತು. ಸೊ ಇದು ಕೇಬಲ್ ಕಾರು. ಕೆಳಗಿಂದ ಇನ್ನೂ ಬರೋರು ತುಂಬ ಕಡಿಮೆ ಆಗಿದ್ದಾರೆ ಕಾಣುತ್ತೆ. ಯಾಕಂದರೆ ಈಗ ಜನ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಒಂದು 11 ಗಂಟೆ ಆಗಿದೆ ಈಗ. ಸೊ ಈಗ ನಾವು ಕೂಡ ಮೆಲ್ಲಕ್ಕೆ ನಡ್ಕೊಂಡೇ ಈಗ ಇಲ್ಲಿ ಹೋಗ್ತಾ ಇದ್ದೀವಿ. ಮೆಟ್ಲುಗಳೇನು ತುಂಬ ಅಂತ ಏನೋ ಇದು ಏನಿಲ್ಲ, ಆರಾಮಾಗಿ ನೀವು ನಡ್ಕೊಂಡು ಹೋಗ್ಬೋದು ಅನಿಸುತ್ತೆ. ಬನ್ನಿ, ಇಲ್ಲಿ ಕೂಡ ನಿಮಗೆ ಕೆಲವೊಂದು ಆರ್ಟಿಫ್ಯಾಕ್ಟ್ಸ್, ಕಲಾಕೃತಿಗಳು, ಸವಿನಿಯರ್ ಶಾಪ್ ಇದೆ. ಸೊ ನೀವೇನಾದರೂ ಬೇಕಾದರೂ ತೊಗೋಬೋದು. ಜೊತೆಗೆ ನಿಮಗೆ ಇಲ್ಲಿ ಎಲ್ಲ ಥರದ ಕೆಲವೊಂದು ಪೆಪ್ಪರ್ಮೆಂಟ್ಸು, ಚಾಕ್ಲೇಟ್ಸು ಎಲ್ಲ ಕೂಡ ಇದೆ ಇಲ್ಲಿ. ಆಮೇಲೆ ಅಲ್ಲೆಲ್ಲೆಲ್ಲೆಲ್ಲಿ ನಿಮಗೆ ಕೂತ್ಕೊಳ್ಳೋಕ್ಕೆ ಇಲ್ಲಿ ಈ ಥರ ನಡ್ಕೊಂಡು ಬರೋರಿಗೆ ಬೆಂಚ್ಗಳನ್ನ ಹಾಕಿದ್ದಾರೆ. ಅಲ್ಲೂ ಕೂಡ ಕೂತ್ಕೋಬೋದು. ನೀವು ಆರಾಮಾಗಿ ನಡ್ಕೊಂಡು ಕೂಡ ಹೋಗ್ಬೋದು. ಬನ್ನಿ ಈಗ ನಾವು ಮುಂದೆ ಸಾಗೋಣ. ಈಗ ನಾವು ಕೆಳಗಡೆ ಇಳಿದು ಬಂದಿದ್ದೀವಿ. ಕೆಂಪ್ಟಿ ಫಾಲ್ಸ್ ತಲುಪಾಯಿತು. ಇಲ್ಲಿಂದ ನಿಮಗೆ ಒಂದು
ಸುಮ್ಮನೆ ಒಂದು ಝಲಕ್ ತೋರಿಸ್ತೀನಿ, ಮುಂದೆನೂ ಕೂಡ ತೋರಿಸ್ತೀನಿ. ಸೊ ನೋಡಿ ಇದು ಮೇಲಿಂದ ಅಲ್ಲಿಂದ ಫಾಲ್ಸ್ ಬೀಳ್ತಾ ಇದೆ. ಕೆಳಗಡೆ ಹೋಗಿ ತೋರಿಸ್ತೀನಿ ರೀ. ಅಬ್ಬಾ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ಕೆಂಪ್ಟಿ ಫಾಲ್ಸು. ಏನು ಹಂಗೆ ಏನು ಮೇಲ್ಗಡೆಯಿಂದ ಹಾಲೇ ಬೀಳ್ತಾ ಇದೆ ಅನ್ನೋ ಮಟ್ಟಿಗೆ ಕಾಣ್ತಾ ಇದೆಯಪ್ಪ. ನೋಡಿ ಇಲ್ಲಿ ಜನಗಳು ಏನು ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ. ನೋಡಿ ಇಲ್ಲಿ ಇದು ಹಿಂದ್ಗಡೆ ಇರುವಂತಹ ಏನು ಆನೆ ದಿಬ್ಬ ಅಂತ ಕರೀತಾರೆ ಇಲ್ಲಿ, ಎಲಿಫೆಂಟ್ ಹಿಲ್ಸ್ ಅಂತ. ಆ ಎಲಿಫೆಂಟ್ ಹಿಲ್ಸಿಂದ ಈ ಒಂದು ಕೆಂಪ್ಟಿ ಫಾಲ್ಸ್. ಕೆಂಪ್ಟಿ ಅಂದರೆ ಇಲ್ಲಿ ಹೆಚ್ಚು ಹಿಂದೆ ಬ್ರಿಟಿಷರು ಕಂಡುಹಿಡಿದಂಥ ಒಂದು ಫಾಲ್ಸ್ ಆಗಿದೆ ಇದು. ಹಿಂದೆ ಇಲ್ಲಿ ಬ್ರಿಟಿಷರು ಇದೇ ಜಾಗದಲ್ಲಿ ಕ್ಯಾಂಪ್ ಹಾಕ್ಕೊಂಡು ಟೀ ಪಾರ್ಟಿಗಳನ್ನು ಮಾಡ್ತಿದ್ರಂತೆ. ಇದೇ ಕಾರಣ ಇದಕ್ಕೆ ಕ್ಯಾಂಪ್ ಟೀ ಅಂತ ಕರಿತಾಯಿದ್ರು. ಆ ಕ್ಯಾಂಪ್ ಟೀ ಹೋಗಿ ಇವತ್ತು ಕೆಂಪ್ ಟೀ ಆಗಿದೆ. ನೋಡಿ ಇದೆಲ್ಲ ಎಷ್ಟು ಇವತ್ತು ರಶ್ ಇದೆ ಇಲ್ಲಿ. ಇವತ್ತು ಭಾನುವಾರ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ಶು. ಏನು ಇಲ್ಲಿ ನೂರಾರು ಜನಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಆ ಕೆಂಪ್ಟಿ ಫಾಲ್ಸ್ ಕೆಳಗಡೆ ಕೆಲವೊಂದು ಗುಹೆಗಳು ಕೂಡ ಇದೆ. ಎಷ್ಟು ಮೇಲುಗಡೆಯಿಂದ ನೀರು ಹರಿದು ಬರ್ತಾ ಇದೆ ನೋಡಿ. ಇದು ಏಪ್ರಿಲ್ ತಿಂಗಳು, ಇನ್ನೇನು ಏಪ್ರಿಲ್ ಕೊನೆಗೊಳ್ತಾ ಇದೆ, ಇನ್ನೇನು ಮೇ ತಿಂಗಳು ಸ್ಟಾರ್ಟ್ ಆಗ್ತಾ ಇದೆ. ಆದರೂ ಕೂಡ ಇಷ್ಟೊಂದು ನೀರಿದೆ ಇಲ್ಲಿ. ಇನ್ನು ಮಳೆಗಾಲದಂತೂ ಕೇಳೋ ಹಾಗೆ ಇಲ್ಲ ಅನ್ಕೊತೀನಿ ನಾನು. ಸ್ನೇಹಿತರೆ, ಮಸೂರಿಗೆ ಬಂದರೆ ಈ ಒಂದು ಫಾಲ್ಸನ್ನು ಮಾತ್ರ ಮಿಸ್ ಮಾಡಲೇಬೇಡಿ ಅನ್ನೋದು ನನ್ನ ಒಂದು ಅನಿಸಿಕೆ. ಇಲ್ಲಿ ನಿಮಗೆ ಚೇಂಜಿಂಗ್ ರೂಮ್ ಸಿಗುತ್ತೆ. ಚೇಂಜ್ ರೂಮ್ಗೆ 50 ರೂಪಾಯಿ ಕೊಡಬೇಕಾಗುತ್ತೆ ಅಷ್ಟೇ. ನಿಮಗೆ ಒಂದು ಸಪ್ರೇಟ್ ಲಾಕರ್ ಕೂಡ ಕೊಡ್ತಾರೆ. ಆ ಲಾಕರಲ್ಲಿ ನಿಮ್ಮ ಸಾಮಾನುಗಳನ್ನು ಇಟ್ಕೊಂಡು ನೀವು ಇಲ್ಲಿ ಬಂದುಬಿಟ್ಟು ಚೇಂಜ್ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಸ್ನಾನ ಕೂಡ ಮಾಡ್ಬೋದು. ಜೊತೆಗೆ ನಿಮಗೆ ಇನ್ನೊಂದು 50 ರೂಪಾಯಿ ಕೊಟ್ಟರೆ ಈ ಥರ ಟ್ಯೂಬ್ಸ್ಗಳು ಕೂಡ ಸಿಗುತ್ತೆ. ಆ ಟ್ಯೂಬ್ಸ್ಗಳು ಕುತ್ಕೊಂಡು ಸ್ವಿಮ್ಮಿಂಗ್ ಬರಲಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು. ऊपर है श्रीगंगा देवी का मंदिर, बहुत ऊपर है। ये लाल बहादुर शास्त्री एकेडमी है भैया। हो इधर ही है ना लाल बहादुर शास्त्री अकेडमी। आ गया बस, सही है. IAS करतात ना, त्यांचं ಫಸ್ಟ್ ಟ್ರೈನಿಂಗ್ ಇತ್ತಸ್ ಹೋತೆ. ಹರ್ ಹರ್ ಮಹಾದೇವ್. ಸ್ನೇಹಿತರೆ, ಈಗ ನಾವು ಮಸೂರಿಯಲ್ಲಿ ಬುದ್ಧಿಸ್ಟ್ ಟೆಂಪಲ್ಗೆ ಬಂದಿದ್ದೀವಿ. ಇದು ಹಿಂದೆ ದಲೈ ಲಾಮಾ ಬಂದು ಇಲ್ಲಿ ಇದ್ದರು ಅನ್ನೋ ಒಂದು ಮಾಹಿತಿ ಇದೆ. ಇಲ್ಲಿ ಬರೆದಿದ್ದಾರೆ, ನೀವು ಕಾಣ್ಬೋದು. ಇದು ಬುದ್ಧಿಸ್ಟ್ ಟೆಂಪಲ್ನ ಒಂದು ಎಂಟ್ರಿ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಟ್ಯಾಟೂಸು, ಮ್ಯಾಗ್ನೆಟ್ಸು ಎಲ್ಲ ಇದೆ. ನೀವೇನಾದರೂ 2 ವೀಲರ್ ತಂದರೆ ಇಲ್ಲೇ ಪಾರ್ಕ್ ಮಾಡ್ಬೋದು. ನಾವು ಹಿಂಗೇ ಮುಂದೆ ಹೋಗ್ಬೇಕೀಗ. ಸೊ ಒಂದು ಕೆಳಗೆ ಒಂದು ಮೇಲೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಮೇಲುಗಡೆ ಹೋಗಿ ದರ್ಶನ ಪಡೆದುಕೊಂಡು ಆಮೇಲೆ ಈ ಕಡೆ ಕೆಳಗಡೆ ಬರೋಣ. ಬನ್ನಿ ಈಗ ಅಲ್ಲಿ ಹೋಗೋಣ. ಬಟ್ ಆನ್ ದ ವೇ ನಿಮಗೆಲ್ಲ ಇಲ್ಲೆಲ್ಲ ಬೇಲು, ಜ್ಯೂಸು ಎಲ್ಲ ಸಿಗುತ್ತೆ. ಮುಂದೆ ಹೋಗೋಣ ಬನ್ನಿ. ಈಗ ನಾವು ಸರಿಸುಮಾರು ಒಂದು 50 ಮೆಟ್ಟಿಲುಗಳನ್ನು ಹತ್ತಿದ ಮೇಲೆ ಈಗ ನಮಗಿಲ್ಲಿ ಬುದ್ಧಿಸ್ಟ್ ಟೆಂಪಲ್ ಇದು ಸಿಗುತ್ತೆ. ಇಲ್ಲೊಂದು ಚಿಕ್ಕದು ಒಂದು ಮಾನೆಸ್ಟ್ರಿ ಥರ ಕಾಣ್ತಾ ಇದೆ. ಇದು ಬುದ್ಧರ ಒಂದು ದೇವಸ್ಥಾನ. ಇಲ್ಲಿ ದಲೈ ಲಾಮಾ ಬಂದಿದ್ದರು ಅಂತ ಹೇಳ್ತಾರೆ. ಇದು ಕೂಡ ಒಂದು ಮಸೂರಿಯ ಫೇಮಸ್ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ತಾರೆ. ಇಲ್ಲಿಂದ ನಿಮಗೆ ಮಸೂರು ಸಿಟಿ ಕೂಡ ಸುಂದರವಾಗಿ ಕಾಣುತ್ತೆ, ನೋಡ್ತಿರ್ಬೋದು. ನೋಡಿ ಇಲ್ಲಿ ನಿಮಗೆ ಅದೇನು ಗ್ರೀನ್ ಕಲರ್ ಇದು ಕಾಣ್ತಾ ಇದೆಯಲ್ಲ ಮೇಲ್ಗಡೆಯಲ್ಲಿ, ನೀವು ನೋಡ್ತಿರ್ಬೋದು ನೀವು. ಅದು ಆ ಜಾಗ ಝೂಮ್ ಮಾಡಿ ತೋರಿಸ್ತೀನಿ. ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಸೆಂಟರ್. ಅಂದರೆ ಯಾರು ಈ IAS ಓದ್ಕೊಂಡು ಮುಂದೆ ನಮ್ಮ
ಏನು ರಾಜ್ಯಗಳಲ್ಲಿ ತಮ್ಮ ತಮ್ಮ ಡಿಸ್ಟ್ರಿಕ್ಟ್ಗಳಲ್ಲಿ ಮ್ಯಾಜಿಸ್ಟ್ರೇಟ್ ಅಂದರೆ ಡಿಸ್ಟ್ರಿಕ್ಟ್ ಕಮಿಷನರ್ ಆಗ್ತಾರಲ್ಲ ಅವರಿಗೆಲ್ಲ ಮೊದಲು ಇಲ್ಲಿ ಒಂದು 3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಸೆಂಟ್ರೇ ಇದು. UPSC ಎಕ್ಸಾಮ್ ಆದಮೇಲೆ ಇಂಟರ್ವ್ಯೂಸ್ ಎಲ್ಲ ಆಗಿ ಸೆಲೆಕ್ಟ್ ಆದಮೇಲೆ ನೀವೇನಾದರೂ ಮುಂದೆ ಟ್ರೈನಿಂಗ್ ಬೇಕು ಅಂದರೆ, ಟ್ರೈನಿಂಗ್ ಬೇಕು ಅಂತೇನಿಲ್ಲ, ಟ್ರೈನಿಂಗ್ ಕಂಪಲ್ಸರಿ ಮಾಡಲೇಬೇಕು. ಆ ಟ್ರೈನಿಂಗ್ ಮಾಡುವಂಥ ಜಾಗವೇ ಇದು, ಇಲ್ಲೇ ಇರೋದು ಮಸೂರಿಯಲ್ಲಿ. ಇಡೀ ಇಂಡಿಯಾದಲ್ಲಿ ಯಾರಾದರೂ IAS ಆಗಬೇಕಂದ್ರೂ ಮೊದಲೇ ಇಲ್ಲೊಂದು 3 ತಿಂಗಳು ಟ್ರೈನಿಂಗ್ ತೊಗೊಂಡ್ಬಿಟ್ಟು ಆಮೇಲೆ ಮುಂದೆ ಹೋಗಬೇಕು. ಈಗ ನೋಡಿ, ನಾವು ಮುಂದೆ ಇನ್ನೊಂದು 50 ಮೆಟ್ಟಿಲುಗಳನ್ನು ಹತ್ತಿ ಮುಂದೆ ಬಂದಿದ್ದೀವಿ. ಸೊ ಹತ್ತು ಬಂದ ಮೇಲೆ ನಮಗೆ ಮಸೂರಿಯ ಇನ್ನೊಂದು ವಿಹಂಗಮ ನೋಟವನ್ನು ಕಾಣ್ಬೋದು, ಸೀನಿಕ್ ಬ್ಯೂಟಿ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ ಮೇಲೆ ಬಂದರೆ ಮಸೂರಿ ಏನೋ ಹಿಂಭಾಗ ಏನೋ ಏರಿಯಾ ಇದೆ ಅದೆಲ್ಲ ನಾವು ಇಲ್ಲಿ ಕಾಣ್ಬೋದು. ಸೊ ಇನ್ನೊಂದು 50 ಮೆಟ್ಟಿಲುಗಳನ್ನು ಹತ್ತಬೇಕಾಗತ್ತೆ. ಹತ್ತಿಬಿಟ್ಟು ಮುಂದೆ ನಾವು ಹೋಗೋಣ. ಈಗ ಇಲ್ಲಿ ನಾವೀಗ ಇನ್ನೂ ಮೇಲೆ ಇನ್ನೊಂದು 50 ಸ್ಟೆಪ್ ಮೇಲೆ ಹತ್ತು ಬಂದ ತಕ್ಷಣ ನಮಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಕ್ತು. ಆ ವ್ಯೂ ಪಾಯಿಂಟಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಅಲ್ಲಿ ಚಿಕ್ಕ ಚಿಕ್ಕ ರಿಸಾರ್ಟುಗಳು ಇಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು. ಇಲ್ಲಿಂದ ಈ ರಿಸಾರ್ಟುಗಳು ಕಾಣ್ತಾ ಇದ್ದಾವೆ. ಒಂದು 30-40 ಸ್ಟೆಪ್ ಹತ್ತಿದರೆ ಇನ್ನೊಂದು ವ್ಯೂ ಪಾಯಿಂಟು. ಆಮೇಲೆ ನಮಗೆ ಮುಖ್ಯವಾದಂತಹ ಬುದ್ಧನ ದೇವಸ್ಥಾನ ಕಾಣುತ್ತೆ. ಈ ನಡುವೆ ಇಲ್ಲಿ ಹಲವಾರು ಅಂಗಡಿಗಳು ಕೂಡ ನಾವು ಕಾಣ್ತಾ ಇದ್ದೀವಿ. ಟೀ, ಕಾಫಿ ಜೊತೆಗೆ ಕೋಲ್ಡ್ ಡ್ರಿಂಕ್ಸು. ಸೊ ಹೆಚ್ಚಾಗಿ ನೋಡಿ, ನಾವುಗಳೆಲ್ಲ ಯಾವ ರೀತಿ ಗಂಟೆಯನ್ನು ಕಟ್ತೀವಿ ದೇವಸ್ಥಾನದಲ್ಲಿ, ಈ ಬುದ್ಧ ಜನಾಂಗ ಈ ರೀತಿ ಕಲರ್ ಬಟ್ಟೆಗಳನ್ನು ಹಾಕ್ತಾರೆ. ಅದರಲ್ಲಿ ಅವರ ಮಂತ್ರಗಳು ಅದರಲ್ಲಿ ಇರ್ತವೆ. ನಾವು ಹೇಗೆ ಸಂಸ್ಕೃತ ಮಂತ್ರಗಳನ್ನು ಇರ್ತವೋ ಅದೇ ರೀತಿ ಅವರು ಈ ರೀತಿ ಮಂತ್ರಗಳನ್ನು ಹಾಕಿ ಈ ರೀತಿ ಕಟ್ಟೋ ಒಂದು ಅಭ್ಯಾಸ ಇದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಲೇ ನೋಡ್ಬೋದು ನಾವು. ಇನ್ನೇನು ಸ್ವಲ್ಪ ಮೇಲೆ ಹತ್ತಿದರೆ ಇನ್ನೊಂದು 40-50 ಅಡಿ ಮುಂದೆ ಹೋದರೆ ನಮಗೆ ಬುದ್ಧನ ದೇವಸ್ಥಾನ ಕಾಣುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ವಾವ್, ಇಲ್ಲಿಂದ ವ್ಯೂ ನೋಡಿ. ಇಲ್ಲೂ ಕೂಡ ಒಂದು ವ್ಯೂ ಪಾಯಿಂಟ್ ಇದೆ. ನಾನು ಆವಾಗಲೇ ತೋರಿಸ್ದೆ ನಿಮಗೆ. ಅಲ್ಲಿಂದ ನಾವು ಬಂದಿರೋದು. ಆ ಕಡೆಯಿಂದ ಎಲ್ಲ ಇರೋದು ಮಸೂರಿ ನಗರ, ಎಲ್ಲ ಬೆಟ್ಟದ ಮೇಲೆ ಇರೋದು. ಅಲ್ಲಲ್ಲಿ ಮನೆಗಳು, ಹೋಟೆಲ್ಗಳು ಎಲ್ಲ ಕಾಣ್ತಾ ಇದೆ. ಸೊ ನಿಮಗೆ ಈಗ ಬುದ್ಧನ ದರ್ಶನ ಮಾಡಿಕೊಡ್ತಾ ಇದ್ದೀನಿ. ನೋಡಿ ಹೆಂಗೆ ಕಾಣ್ತಾ ಇದೆ. ಸೂಪರ್ಬ್ ಅಂತಲೇ ಹೇಳ್ಬೋದು, ಅದ್ಭುತ. ಇಲ್ಲಿ ನೋಡಿ, ತುತ್ತುದಿಯಲ್ಲಿ ಬುದ್ಧನ ಒಂದು ವಿಗ್ರಹನ ಕಾಣ್ಬೋದು. ಸುತ್ತಮುತ್ತ ನಿಮಗೆ ಈಗ ಏನಿದೆ ಅಂತ ಅದು ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ನಿಮಗೆ ಹಲವಾರು ನೋಡಿ, ಇಲ್ಲಿ ಕೆಳಗಡೆನೂ ಜನ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿನೂ ಹೋಗ್ಬೋದು ನೀವು. ಹಲವಾರು ಸೆಲ್ಫಿ ಪಾಯಿಂಟ್ಗಳು ಕೂಡ ಇದ್ದಾವೆ. ನಿಮಗೆ ಇನ್ನೊಂದು ಅದ್ಭುತವಾದ ನೋಟ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಬೇರೆ ಏನೂ ಅಲ್ಲ, ಮಸೂರಿ ಇಂಟರ್ನ್ಯಾಷನಲ್ ಸ್ಕೂಲು. ನೀವು ಕೇಳಿರ್ಬೋದು, ಮಸೂರಿಯಲ್ಲಿ ಡೆಹ್ರಾಡೂನ್ನಲ್ಲಿ ಹಲವಾರು ಇಂಟರ್ನ್ಯಾಷನಲ್ ಸ್ಕೂಲುಗಳು, ರೆಸಿಡೆನ್ಷಿಯಲ್ ಸ್ಕೂಲುಗಳು ಇರೋದನ್ನು. ಆ ಸ್ಕೂಲುಗಳ ಒಂದು ನೋಟನೇ ಇಲ್ಲಿ. ನಾನು ಆ ಕಡೆಯಿಂದ ನೋಡಿದ್ದೆ. ನಾವು ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ನೋಡಿ, ಅಲ್ಲಿ ಹೋಗಿದ್ವಿ. ಅದೇನೋ ಆ ದೇವಸ್ಥಾನ. ಓಕೆ, ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಆಮೇಲೆ ಅಲ್ಲಿರೋದು ದುರ್ಗಾದೇವತೆ ದೇವಸ್ಥಾನ. ಅದು ನೋಡಿಕೊಂಡು ನಾವು ಕೆಳಗಡೆ ಕೆಂಪ್ಟಿ ಫಾಲ್ ನೋಡ್ಕೊಂಡು ಬರುವಾಗ ಈ ಒಂದು ಏನೋ ದೇವಸ್ಥಾನ ಅಂದರೆ ಇದು ಸ್ಕೂಲ್ ಏನಿದೆಯಲ್ಲ, ಆ ಸ್ಕೂಲನ್ನು ಕೆಳಗಡೆಯಿಂದ ಗೇಟಲ್ಲಿ ನೋಡಿದ್ವಿ. ಇದು ಮೇಲ್ಗಡೆಯಿಂದ ನಿಮಗೆ ಕಾಣುತ್ತೆ ಯಾವ ಥರ ಗ್ರೌಂಡ್ ಇದೆ, ಅಲ್ಲಿರೋ ಸ್ಕೂಲು, ಅಲ್ಲಿ ಕೆಳಗಡೆ ಇರೋದು ಹಾಸ್ಟೆಲ್ಗಳು. ಸೊ ನಿಜಕ್ಕೂ ಒಂದು ಅದ್ಭುತ ನೋಟ ಅಂತಲೇ ಹೇಳ್ಬೋದು ಇಲ್ಲಿಂದ. ನೋಡಿ, ಅದ್ರ ಹಿಂದ್ಗಡೆ ಇರೋದು ಪರ್ವತ ಶ್ರೇಣಿ. ಆ ಪರ್ವತ ಶ್ರೇಣಿಗಳ ಮಧ್ಯದಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಇರೋದು. ಇಲ್ಲಿ ಹೆಚ್ಚಾಗಿ ಶ್ರೀಮಂತರ ಮಕ್ಕಳು, ಯಾಕಂದರೆ ಹೆವಿ ಫೀಸ್, ತುಂಬಾ ಹೆವಿ ಫೀಸ್ ಇರುತ್ತೆ.
ಲಕ್ಷಾನುಗಟ್ಟಲೆ ಇರುತ್ತೆ. ಒಂದು ವರ್ಷಕ್ಕೆ ನನ್ನ ಪ್ರಕಾರ ಒಂದು 20-25 ಲಕ್ಷ ನೀವು ಒಂದು ಮಗುವಿಗೆ ಕಟ್ಟಬೇಕಾಗತ್ತೆ. ಯಾಕಂದರೆ ಇಂಥ ಒಂದು ಜಾಗದಲ್ಲಿ ಸ್ಕೂಲ್ ಇದೆ ಅಂದರೆ ಜೊತೆಗೆ ರೆಸಿಡೆನ್ಸಿಯಲ್ ಬೇರೆ, ಅಂದರೆ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ A to Z. ಇಲ್ಲ ನೀವು ದುಡ್ಡು ಕೊಟ್ಟರೆ ಮುಗಿದೋಯ್ತು, ಅವರು ನಿಮ್ಮ ಮಕ್ಕಳನ್ನು ನೋಡ್ಕೊತಾರೆ. 1ನೇ ಸ್ಟ್ಯಾಂಡರ್ಡಿಂದ ಹಿಡಿದು 10ನೇ ತರಗತಿವರೆಗೂ, ಅಥವಾ ಈ ಕಾಲೇಜ್ ಕೂಡ ಇರ್ಬೋದು 12ನೇ ತರಗತಿವರೆಗೂ ನೀವು ಇಲ್ಲಿ ಬಿಟ್ಟರೆ ಅವರ ಜವಾಬ್ದಾರಿ ನಿಮಗಿರೋದಿಲ್ಲ. ಹೆಚ್ಚಾನೆಚ್ಚು ಶ್ರೀಮಂತರಿಗೆ, ಯಾಕಂದರೆ ದುಡ್ಡಿನ ಆಸೆ ಇರುತ್ತೆ, ಅವರಿಗೆ ದುಡ್ಡು ಗಳಿಸ್ಬೇಕನ್ನೋ ಆಸೆ ಇರುತ್ತೆ, ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಹೀಗಾಗಿ ಅವರು ಇಲ್ಲಿ ತಮ್ಮ ಮಕ್ಕಳನ್ನು ಬಿಟ್ಟು ಇಂಥ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಬಿಟ್ಟು ಹೋಗಿರ್ತಾರೆ. ಯಾಕಂದರೆ ಅವರಿಗೆ ದುಡ್ಡು ಮುಖ್ಯ. ಯಾಕಂದರೆ ಆಮೇಲೆ ಮಕ್ಕಳನ್ನ ನೋಡ್ಕೊಳ್ಳೋಕೆ ಕಷ್ಟ ಅವರಿಗೆ. ಹೀಗಾಗಿ ಇಲ್ಲಿ ಬಿಟ್ಟು ಹೋಗೋದು ನಾವು ಸಾಮಾನ್ಯವಾಗಿ ನೋಡ್ತೀವಿ. ವಿಶೇಷ ಏನಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮಕ್ಕಳು, ದೊಡ್ಡ ದೊಡ್ಡವರು, ರಾಜಕೀಯ ವ್ಯಕ್ತಿಗಳು, ಬಿಸ್ನೆಸ್ಮೆನ್ ವ್ಯಕ್ತಿಗಳು ಇಲ್ಲಿ ಓದಿರುವ ಹಲವಾರು ಉದಾಹರಣೆಗಳಿದೆ. ನನ್ನ ಪ್ರಕಾರ, ನಾನು ಕೇಳಿರೋ ಪ್ರಕಾರ ರಾಹುಲ್ ಗಾಂಧಿ, ಆಮೇಲೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮಕ್ಕಳು ಕೂಡ ಇಲ್ಲಿ ಓದಿದ್ದ ಒಂದು ಉದಾಹರಣೆಗಳಿವೆ. ಅಲ್ಲಿ ಮುಂದೆ ಹೋದರೆ ನಿಮಗೆ ದೊಡ್ಡ ಬೆಟ್ಟಗಳ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ರೋಡುಗಳು, ಆಮೇಲೆ ಫಾಲ್ಸ್ಗಳು ಕೂಡ ಕಾಣ್ತಾ ಇದ್ದಾವೆ. ಸೊ ಇದುವೇ ಒಂದು ಅದ್ಭುತವಾದಂತಹ ನೋಟ ಅಂತ ಹೇಳ್ಬೋದು. ಈಗ ನಾವು ಮಸೂರಿಯ ಪ್ರಸಿದ್ಧ ಬುದ್ಧಿಸ್ಟ್ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಬರೆದಿದ್ದಾರೆ ಸೆಡಪ್ ಕ್ಯೋಪೆಲಿಂಗ್ ಟೆಂಪಲ್ ಅಂತ. ಅಂದರೆ ಇಲ್ಲಿ ದಲಾಯ್ ಲಾಮಾ ಹಿಲ್ ಅಂತ ಕೂಡ ಇದನ್ನು ಕರೀತಾರೆ. ಇಲ್ಲಿ ದಲಾಯ್ ಲಾಮಾ ಅವರು ಬಂದಿದ್ದರು ಅನ್ನೋ ಒಂದು ಮಾಹಿತಿ ಇದೆ ಹಿಂದೆ. ಆಮೇಲೆ ಹೆಚ್ಚಾಗಿ ನಾವು ಬುದ್ಧಿಸ್ಟ್ ಟೆಂಪಲ್ಗಳನ್ನು ಮಾನೆಸ್ಟ್ರಿ ಅಂತ ಕರಿತೀವಿ. ಸೊ ಈ ರೀತಿಯ ಸ್ಟ್ರಕ್ಚರ್ಗಳು ನಾವು ಕಾಣ್ಬೋದು. ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ. ಮೈಸೂರು ಹತ್ರ ಅಥವಾ ಕೊಡಗಿನ ಹತ್ರ ಇರುವಂಥ ಬೈಲ್ಕುಪ್ಪೆಯಲ್ಲಿ, ಜೊತೆಗೆ ಧಾರವಾಡ ಹತ್ರ ಇರುವಂತಹ ಮುಂಡಗೋಡದಲ್ಲಿ ಇರುವಂತಹ ಟಿಬೇಟಿನ್ ಕ್ಯಾಂಪಿನಲ್ಲೂ ಕೂಡ ನೀವು ಈ ಥರ ಮಾನೆಸ್ಟ್ರಿಗಳನ್ನು ಕಾಣಬಹುದು. ಅವರ ಮಂತ್ರಗಳು ಕೂಡ ಇಲ್ಲಿ ನಡೀತಾ ಇದೆ, ನೀವು ಅದನ್ನು ಕೇಳ್ತಾ ಇರ್ಬೋದು. ಸೊ ಈಗ ಬನ್ನಿ, ಇಲ್ಲಿಂದನೂ ನಾವು ಈ ಮಾನೆಸ್ಟ್ರಿಯನ್ನು ನೋಡೋಣ. ನೋಡಿ, ಇದು ಹೆಚ್ಚಾಗಿ ನಾವು ಮಾನೆಸ್ಟ್ರಿಗಳಲ್ಲಿ ಈ ರೀತಿ ತಿರುಗಿಸೋದನ್ನು ನೋಡಿದ್ದೀವಿ. ಅವರಲ್ಲಿ ನಮ್ಮ ಕಡೆ ಹೆಂಗೆ ಹಿಂದೂಗಳಲ್ಲಿ ಗಂಟೆಗಳನ್ನು ಬಾರಿಸ್ತೀವೋ ಅದೇ ರೀತಿ ಈ ಥರ ಇವ್ರ ಕಡೆ ಗಂಟೆ ಅಂದರೆ ಇದನ್ನು ತಿರುಗಿಸೋದು. ಇದು ತಿರುಗ್ತಾ ಇಲ್ಲ ಇದು. ಸೊ ಈಗ ಇಲ್ಲೆಲ್ಲ ನೋಡಿ ದಲಾಯ್ ಲಾಮಾ ಅವರ ಫೋಟೋಗಳು ಕೂಡ ಇಲ್ಲಿ ನೀವು ಕಾಣ್ಬೋದು. ಬುದ್ಧನ ಚಿತ್ರಗಳನ್ನು ನೀವು ಕಾಣ್ಬೋದು. ನೋಡಿ, ಇದು ತಿರುಗ್ತಾ ಇದೆ ಇಲ್ಲಿ. ಸೊ ಇಲ್ಲಿಂದಲೂ ಕೂಡ ತುಂಬ ಸುಂದರವಾದ ವ್ಯೂ ಕೂಡ ಇದೆ. ನೋಡಿ, ನಾನು ಹೇಳಿದ್ನಲ್ಲ, ಈ ಥರ ಗಂಟೆಗಳನ್ನು ನಾವು ಯಾವ ಥರ ಬಾರಿಸ್ತೀವೋ ಇಲ್ಲಿ ಬುದ್ಧಿಸ್ಟರಲ್ಲಿ ಈ ಥರ ಗಂಟೆಗಳನ್ನು ಇಲ್ಲಿ ಬಾರಿಸೋ ಬದಲು ಇದನ್ನು ತಿರುಗಿಸ್ತಾರೆ. ಅಂದರೆ ಅವುಗಳಲ್ಲೇನೋ ಒಂದು ಮಂತ್ರ ಇರುತ್ತೆ. ಆ ಮಂತ್ರಗಳನ್ನು ಘೋಷಣೆ ಮಾಡೋದರಿಂದ ಈ ರೀತಿ ಮಾಡ್ಕೊಂಡು ಹೋಗ್ತಾರೆ. ನಿಜಕ್ಕೂ ಒಂದು ಸುಂದರ ಅನುಭವ ಅಂತಲೇ ಹೇಳಬಹುದು. ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋಕ್ಕೆ ಜನರು ಈ ರೀತಿ ಮಾಡ್ತಾರೆ ಇಲ್ಲಿ. ನಾವು ಮುಖ್ಯ ಮಂದಿರಕ್ಕೆ ಎಂಟ್ರಿ ಆಗೋ ಮೊದಲು ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು. ಆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಅಲ್ಲಿಂದ ನೋಡಿ ಇಲ್ಲೊಂದು ಸ್ತೂಪ ಇದೆ. ಆ ಸ್ತೂಪದ ಎದುರುಗಡೆನೆ ನಮಗೆ ಮುಖ್ಯ ಮಂದಿರ, ಅಂದರೆ ಮಾನೆಸ್ಟ್ರಿ, ಬುದ್ಧರ ಒಂದು ದೇವಸ್ಥಾನಕ್ಕೆ ಮಾನೆಸ್ಟ್ರಿ ಅಂತ ಕರೀತಾರೆ. ಆ ಒಂದು ಮಾನೆಸ್ಟ್ರಿಗೆ ನಾವೀಗ ಒಳಗಡೆ ಎಂಟ್ರಿ ಕೊಡೋಣ. ನಮ್ಮ ಕಡೆ ಹಿಂಗೆ ಗರುಡ ಸ್ತಂಭ ಏನಿರುತ್ತಲ್ಲ, ಇಲ್ಲಿ ಅವರು ಕೂಡ ಧ್ವಜ ಸ್ತಂಭ ಇದೆ. ಸೊ ಈಗ ಒಳಗಡೆ ಹೋಗಿ ನಾವು ನಿಮಗೆ ಬಾಕಿ ಇನ್ನೂ ಮಾಹಿತಿ ಕೊಡ್ತೀನಿ. ನೋಡಿ ಯಾವ ಥರ ಇಲ್ಲಿ ಪ್ರವಚನಗಳು ನಡೀತಾ ಇರ್ತವೆ, ಮಂತ್ರಗಳನ್ನು ಪಠಿಸ್ತಾರೆ. ಹಿಂದೂಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಡೆಯುತ್ತೆ. ಹರ ಹರ ಮಹಾದೇವ್ ಸ್ನೇಹಿತರೆ, ಈಗ ನಾವು ಮಸೂರಿಯ ಇನ್ನೊಂದು ಪ್ರಸಿದ್ಧ ಜಾಗಕ್ಕೆ ಬಂದಿದ್ದೀವಿ. ಇದನ್ನು ಇಲ್ಲಿ ಕಂಪನಿ ಗಾರ್ಡನ್ ಅಂತ ಕರೀತಾರೆ. ಇದು ಬ್ರಿಟಿಷರು ಕಟ್ಟಿದಂತಹ ಒಂದು ಗಾರ್ಡನ್ ಆಗಿತ್ತು, ಅವರಿಗೋಸ್ಕರ ಕಟ್ಟಿದಂಥ ಒಂದು ಗಾರ್ಡನ್ ಆಗಿತ್ತು. ಈಗ ಇದನ್ನು ಅಟಲ್ ಉದ್ಯಾನ ಅಂತ ಕರೀತಾರೆ, ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಿಂದ ಇದನ್ನು ಕರೀತಾರೆ. ಇಲ್ಲಿ ಒಂದು ಎಂಟ್ರಿ ಫೀಸ್ಗೆ ನಿಮಗೆ ಅಲ್ಲಿ 50 ರೂಪಾಯಿ ಕೊಟ್ಟು ಎಂಟ್ರಿ ಫೀಸನ್ನು ತೊಗೋಬೇಕು. ಪ್ರತಿಯೊಬ್ಬರಿಗೂ 50 ರೂಪಾಯಿ.
ಸೊ ಈಗ ನಾವು ಇಲ್ಲಿಂದ नहीं तो बच्चा हूँ नहीं तो बड़ों का लगता है 3 लोग हैं। कौन सा तंबाकू ಇಲ್ಲಿ ನೋಡಿ ಈಗ ಅಲ್ಲಿ ಸ್ವಲ್ಪ ಜಗಳ ಆಯಿತು. ಯಾರೋ ಒಬ್ಬರು ಟಿಕೆಟ್ ಇಲ್ದಂಗೆ ಎಂಟ್ರಿ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅದಕ್ಕೆ ಅವರಲ್ಲಿ ಸ್ವಲ್ಪ ಜಗಳಗಳಾಯಿತು. ಮುಂದೆ ಟಿಕೆಟ್ ತೊಗೊಂಡು ಮತ್ತೆ ಅವರು ವಾಪಸ್ ಬರ್ತಾಯಿದ್ದಾರೆ. ಸೊ ಇದು ಒಂಥರ ಕಂಪ್ನಿ ಗಾರ್ಡನ್ ಅಂದರೆ ನೀವು ಊಟಿಯಲ್ಲಿ ನೋಡಿರ್ಬೋದು ಗಾರ್ಡನ್ ಯಾವ ಥರ ಇದೆ ಅಂತ, ಬಾಟನಿಕಲ್ ಗಾರ್ಡನ್ನು. ಅದೇ ರೀತಿ ಮಸೂರಿಯಲ್ಲಿಯೂ ಕೂಡ ಈ ರೀತಿ ಒಂದು ಗಾರ್ಡನ್ ಇದೆ. ಈಗ ನಾವು ಆ ಗಾರ್ಡನನ್ನು ಎಂಟ್ರಿ ಕೊಟ್ಟಿದ್ದೀವಿ. ಸುತ್ತಮುತ್ತ ನಿಮಗೆ ಹಲವಾರು ಅಂಗಡಿಗಳನ್ನು ನಾವು ಕಾಣಬಹುದು. ಎಲ್ಲ ಥರ ಅಂಗಡಿಗಳು ಇಲ್ಲಿ ಕೆಲವೊಂದು ರೆಡಿ ಆಗ್ತಾಯಿದ್ದಾವೆ. ರೆಡಿಯಾಗಿ ಇಲ್ಲಿ ಮಾರಾಟ ಕೂಡ ಮಾಡ್ತಾಯಿದ್ದಾರೆ. ಯಾಕಂದರೆ ಇದು ಸಮ್ಮರ್ ಸೀಸನ್ ಅಂದರೆ ಬೇಸಿಗೆ ಕಾಲ ಆಗಿದ್ದರಿಂದ ಇದು ಸೀಸನ್ ಟೈಮ್ ಇಲ್ಲಿ. ಸೊ ಹೀಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾಯಿದ್ದಾರೆ. ಈಗ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ ಫೋಟೋಗ್ರಾಫಿ ಕೂಡ ಇಲ್ಲಿ ಕೆಲವು ಜನ ಮಾಡ್ತಾಯಿದ್ದಾರೆ. ಬಟ್ ಎಷ್ಟೋ ಜನ ಹತ್ರ ಈಗ ಅದೆಲ್ಲ ಹಳೇದಾಗೋಗಿದೆ. ಯಾಕಂದರೆ ಯಾರೂ ಮೊದಲು ಕ್ಯಾಮ್ರಾಗಳು ಇರಲಿಲ್ಲ. ಆವಾಗ ಜನರು ಫೋಟೋಗ್ರಾಫಿ ಅವ್ರ ಕಡೆಯಿಂದ ಮಾಡಿಸ್ಕೊತಾ ಇದ್ದರು. ಈಗೆಲ್ಲ ಅದೆಲ್ಲ ಹೋಗಿದೆ. ಎಲ್ಲರೂ ಮೊಬೈಲಲ್ಲೇ ಶೂಟಿಂಗ್ ಮಾಡ್ತಾರೆ ಅಥವಾ ಫೋಟೋಗಳನ್ನು ತೆಗಿತಾರೆ. ಇಲ್ಲಿ ಬಂದ ತಕ್ಷಣ ನಮಗೆ ಒಂದು ಫೌಂಟೇನ್ ಕಾಣ್ತು. ತುಂಬ ಅದ್ಭುತವಾದಂತಹ ಗಿಡ ಕಂಟಿಗಳಿದ್ದಾವೆ ಇಲ್ಲಿ ನೋಡಿ. ಇಲ್ಲೆಲ್ಲ ಹೂಗಳು, ಸಾವಿರಾರು ಬಗೆಯ ಹೂಗಳನ್ನು ನಾವು ಕಾಣ್ತಾ ಇದ್ದೀರಿ ಇಲ್ಲಿ. ನನಗೂ ಇದು ಒಂಥರ ಊಟಿಯಲ್ಲಿ ಬಾಟನಿಕಲ್ ಗಾರ್ಡನ್ ನೋಡಿದ ಹಾಗೆಯೇ ಅನುಭವ ಆಗ್ತಾಯಿದೆ. ಜನಗಳೆಲ್ಲ ಇಲ್ಲಿ ಆರಾಮವಾಗಿ ರಿಲ್ಯಾಕ್ಸ್ ಮಾಡೋಂಥ ಜಾಗ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಕಾರಂಜಿ, ಮಂಜಿನ ಕಾರಂಜಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಕಡೆ ಎಲ್ಲ ಟಾಯ್ಲೆಟ್ಸ್ಗಳು ಕೂಡ ಇವೆ. ಇಲ್ಲಿ ಒಳಗಡೆ ಕೂತ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಬಿಟ್ಟರೆ ಜನಗಳು ಅದನ್ನು ಕೂಡ ಹಾಳು ಮಾಡ್ತಾರೆ ಅಂದ್ಬಿಟ್ಟು. ಆದರೆ ಹೂಗಳ ತೋಟ ನೋಡಿ, ಹೂಗಳು ಎಷ್ಟು ವೆರೈಟಿ ಇದೆ. ನನಗಂತೂ ಅದರಲ್ಲಿ ಎಷ್ಟು ನೆನಪಿದೆ ಗೊತ್ತಿಲ್ಲ, ಎಷ್ಟು ಹೆಸರುಗಳು ನಮಗೆ ಬರುತ್ತೋ ಗೊತ್ತಿಲ್ಲ. ನೀವೇ ನೋಡಿದವರು ಹೇಳ್ಬೋದು ಒಂದೊಂದು. ಸೊ ನಾವೀಗ ಮತ್ತೆ ಇನ್ನೂ ಸ್ವಲ್ಪ ಮುಂದೆ ಬಂದಿದ್ದೀವಿ. ಇಲ್ಲಿ ಒಂದು ವ್ಯಾಕ್ಸ್ ಮ್ಯೂಸಿಯಂ ಇದೆ ಅಂತ ಕೂಡ ಹೇಳಿದರು. ಬನ್ನಿ ನೋಡೋಣ ಅಲ್ಲೇನಿದೆ, ಅದಕ್ಕೂ ಏನಾದರೂ ಎಂಟ್ರಿ ಫೀಸ್ ಇದೆಯಾ ಅಂದ್ಬಿಟ್ಟು. ಬರುವಾಗ ಮೋಸ್ಟ್ಲಿ ಇದು ವ್ಯಾಕ್ಸ್ ಮ್ಯೂಸಿಯಮಿಗೆ ಹೋಗುವಂಥ ದಾರಿ. ನಾವು ಮೊದಲಲ್ಲೊಂದು ವಾಟರ್ ಫಾಲ್ ಇದೆ, ಆ ವಾಟರ್ ಫಾಲಿಗೆ ಹೋಗಿಬಿಟ್ಟು ಅಲ್ಲಿಂದ ಆಮೇಲೆ ಆ ವ್ಯಾಕ್ಸ್ ಮ್ಯೂಸಿಯಮ್ಗೆ ಹೋಗುವ ಪ್ರಯತ್ನ ಮಾಡೋಣ. ಅಲ್ಲಿ ಮಕ್ಕಳಿಗೋಸ್ಕರ ಆಡೋಕ್ಕೂ ಕೂಡ ಅಲ್ಲೊಂದು ಸ್ವಿಂಗ್ ಇದೆ. ನಾವೀಗ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ವಾಟರ್ ಫಾಲ್ಸ್ ಕಾಣ್ತಾ ಇದೆ. ಇದೇನು ನ್ಯಾಚುರಲ್ ವಾಟರ್ ಫಾಲ್ ಅಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ಮೋಸ್ಟ್ಲಿ ಇದನ್ನು ಅವರು ಮಾಡಿರ್ಬೋದು ಅಥವಾ ನ್ಯಾಚುರಲ್ ಫಾಲ್ಸ್ ಇರ್ಬೋದು, ಗೊತ್ತಿಲ್ಲ. ಬಟ್ ತುಂಬ ಅದ್ಭುತವಾಗಿದೆ. ಬನ್ನಿ ಹತ್ತಿರ ಹೋಗಿ ನಿಮ್ಗೆ ತೋರಿಸ್ತೀನಿ. ಎಲ್ಲರೂ ಇಲ್ಲಿ ಫೋಟೋಗಳನ್ನ ತೊಗೊತಾ ಇದ್ದಾರೆ ನೋಡಿ. ಇಲ್ಲಿ ಕಲ್ಲುಗಳ ಮಧ್ಯದಲ್ಲಿ ಅದ್ಭುತವಾಗಿ ಹರ್ಕೊಂಬಂದ್ಬಿಟ್ಟು ಚಿಕ್ಕದೊಂದು ಪಾಂಡ್, ಅಂದರೆ ಒಂದು ಚಿಕ್ಕದಂಥ ಒಂದು ಪೌಂಡ್ ಆಗುತ್ತೆ ಇಲ್ಲಿ. ಆ ಪೌಂಡಿಗೆ ಬರುತ್ತೆ. ಅಲ್ಲಿಂದ ಪೌಂಡಿಂದ ಮತ್ತೆ ಮುಂದೆ ಹೋಗುತ್ತೆ. ಅದು ಮುಂದೆ ಅದೆಲ್ಲ ಹೋಗುತ್ತೆ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇದು ವಾಪಸ್ ಬಂದುಬಿಟ್ಟು ಮತ್ತೆ ಅಲ್ಲಿ ಮತ್ತೆ ಫಾಲ್ಸ್ಗೆ ಹೋಗಿ ಬರ್ಬೋದು. ಯಾಕಂದರೆ ಕಂಟಿನ್ಯೂಸ್ ಆಗಿ ಬೀಳ್ತಿದೆ. ಅಂದರೆ ಈ ನೀರು ಇದರಲ್ಲಿ ಬರ್ತದೆ ಅಂದರೆ ನೋಡಿ, ಇದು ವಾಟರ್ ಫಾಲ್ ಎಲ್ಲರ ಹೆಚ್ಚಾಗಿ ಇಲ್ಲೆಲ್ಲ ಸೆಲ್ಫಿಗಳನ್ನು ಫೋಟೋಗಳನ್ನು ತೆಗಿತಾ ಇದ್ದಾರೆ ನೋಡಿ. ಈ ಜುಳು ಜುಳು ನೀರಿನ ಸದ್ದನ್ನು ಕೇಳೋದೇ ಒಂದು ಅದ್ಭುತ ಅಂತ ಅಂದ್ಕೊತೀನಿ. ಈ ಜುಳು ಜುಳು ನೀರಿನ ಸದ್ದು ಕೇಳ್ತಾ ಇದ್ದರೆ ತುಂಬ ಒಂದು ಸೂದಿಂಗ್ ಇಫೆಕ್ಟು, ಎಲ್ಲೋ ಒಂದು ಖುಷಿ ಆಗುತ್ತೆ. ಯಾಕಂದರೆ ಇಷ್ಟು ನಾವೆಲ್ಲ ಇವತ್ತು ಓಡಾಡ್ತಾ ಇದ್ದೀವಿ. ಆ ನಡುವೆ ಒಂದು ಫಾಲ್ಸ್ ಎದುರುಗಡೆ ನಿಂತಾಗ, ಅದು ಈ ಒಂದು ಕಂಪ್ನಿ ಗಾರ್ಡನ್ ಫಾಲ್ಸ್, ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಕಂಪ್ನಿ ಗಾರ್ಡನ್ ವಾಟರ್ ಫಾಲ್ಸ್ ಅಂತಲೇ ಕರಿಬೋದು. ಹಿಂದೆ ಇದನ್ನು ಬ್ರಿಟಿಷರು ಕಟ್ಟಿದ್ದು, ಆದರೆ ಈಗ ಇದನ್ನು ಕಂಪ್ನಿ ಗಾರ್ಡನ್ಸ್ ಅಂತ ಹೆಸರು ತೆಗೆದು ಈಗ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ತಾ ಇದ್ದಾರೆ. ಇದು 1930ರ ಆಸುಪಾಸು ಕಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಈಗ ನಾವು ಮುಂದೆ ಬಂದಿದ್ದೀವಿ. ಇಲ್ಲೆಲ್ಲ ನರ್ಸರಿಗಳಿದ್ದಾವೆ ನೋಡಿ. ಅಪ್ಪ ಎಷ್ಟೊಂದು ಖುಷಿ ಕೊಡ್ತಾ ಇದೆ ಅಂದರೆ, ಈ ಹೂಗಳ ಮಧ್ಯದಲ್ಲಿ ಎಲ್ಲ ಥರದ ಹೂಗಳು, ಎಕ್ಸಾಟಿಕ್ ಫ್ಲವರ್ಸ್ ಅಂತ ಹೇಳ್ಬೋದು. ಬರೀ ನಮ್ಮ ದೇಶದ ಅಲ್ಲದೆ ಬೇರೆ ಬೇರೆ ದೇಶಗಳ
ಹೂಗಳನ್ನು ಸಸ್ಯವರ್ಗಗಳನ್ನು ಕಾಣ್ಬೋದು. ಇವುಗಳನ್ನು ಹೆಸರುಗಳು ಹೇಳಬೇಕು ಅಂದರೆ ಅದೊಂದು ದಿವಸನೇ ಆಗಿಬಿಡುತ್ತೆ. ಇನ್ನು ಅದಕ್ಕೆ ನೀವೇ ನೋಡಿಬಿಟ್ಟು ಹೇಳಬೇಕು. ಹೆಚ್ಚಾಗಿ ಹೆಚ್ಚು ಜನ ಇಲ್ಲಿ ಫೋಟೋಗಳನ್ನು ತೆಗಿತಾ ಇದ್ದಾರೆ. ಯಾಕಂದರೆ ಫೋಟೋ ಶೂಟ್ ಮಾಡೋಕ್ಕೇ ಮಾಡಿದಂಥ ಜಾಗ ಇದು. ಈಗ ನಾವು ಮುಂದೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಮಕ್ಕಳಿಗೋಸ್ಕರ ಆಟ ಆಡೋಕ್ಕೆ ಹಲವಾರು ರೀತಿಯ ಎಂಟರ್ಟೈನ್ಮೆಂಟ್ ಆಟಗಳಿದ್ದಾವೆ. ಮಕ್ಕಳೆಲ್ಲ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಫುಡ್ ಕೋರ್ಟ್ ಇದೆ. ಅದರ ಮೇಲ್ಗಡೆ ಒಂದು ವ್ಯಾಕ್ಸ್ ಮ್ಯೂಸಿಯಂ ಕೂಡ ಇದೆ, ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಟಿಕೆಟ್ ಕೌಂಟ್ರ್ ಕೂಡ ಇದೆ ವ್ಯಾಕ್ಸ್ ಮ್ಯೂಸಿಯಂ ಹೋಗೋಕ್ಕೆ. ಮುಂದೆ ಹೋದರೆ ಇಲ್ಲಿ ನಿಮಗೆ ಫುಡ್ ಕೋರ್ಟ್ ಇದೆ. ಇಲ್ಲಿ ಪ್ರತಿಯೊಂದು ರೈಡಿಗೆ 50 ರೂಪಾಯಿ ಅಂತ ಬರೆದಿದ್ದಾರೆ. ಅಲ್ಲಿ ಮುಂದೆ ವ್ಯಾಕ್ಸ್ ಮ್ಯೂಸಿಯಮ್ಗೆ ಹೋಗೋಕ್ಕೆ ಒಂದು ದಾರಿ ಕೂಡ ಇದೆ. ಅಂದರೆ ಇವೇನೋ ರೈಡ್ಸ್ ಇದೆಯಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ರೈಡ್ಸ್ ಇದೆ ಮಕ್ಕಳಿಗೆ. ಒಂದೊಂದು ರೈಡಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ. ಮಕ್ಕಳು ನಿಜಕ್ಕೂ ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾಯಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಒಳಗೂ ಕೂಡ ರೈಡ್ಸ್ಗಳಿದ್ದಾವೆ ನೋಡಿ. ಇಲ್ಲಿ ಈ ಥರ ರೈಡ್ಸ್ಗಳಿದ್ದಾವೆ, ಮಕ್ಕಳು ಎಂಜಾಯ್ ಮಾಡ್ತಾಯಿದ್ದಾರೆ. ಇಲ್ಲಿ ನಿಮಗೆ ಮುಂದೆ ಒಂದು ಫುಡ್ ಕೋರ್ಟ್ ಇದೆ. ಐಸ್ ಕ್ರೀಮ್ ತಿನ್ನೋರು ಐಸ್ ಕ್ರೀಮ್ ಕೂಡ ತಿನ್ಬೋದು.